ಫ್ರೆಂಡ್ಸ್, ಎಲ್ಲರೂ ನೋಡಿದ್ರಲ್ಲ, ನಾನು 2 ದಿನ ಉಡುಪಿಗೆ ಬಂದಿದ್ದಕ್ಕೆ ಲಾಸ್ ಇಲ್ಲ. ಯಾಕೆಂದರೆ ಒಂದು ವಿಡಿಯೋ ಸಿಗ್ತಲ್ಲ, ಅದಕ್ಕೋಸ್ಕರ ಲಾಸ್ ಯಾವತ್ತೂ ಆಗಲ್ಲ. ಹೋಯ್ತಿ ಫ್ರೆಂಡ್ಸ್, ಮೀಟ್ ಮಾಡಿದೆ, ವಿಡಿಯೋಸ್ ಮಾಡಿದೆ, 2 ದಿನ ಕಾಲ ಕಳೆದೆ, ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಂತ ಇವತ್ತು ನಾನು ವಿಡಿಯೋಸು ಮಾಡಿ ಕೈ ಬಿಡ್ತಾಯಿದ್ದೀನಿ. ಇವತ್ತು ನೈಟು ಶಿವಮೊಗ್ಗ, ಇವತ್ತು ಸಾಯಂಕಾಲ ಹೋಗ್ತಾ ಇದ್ದೀನಿ ಶಿವಮೊಗ್ಗಕ್ಕೆ. ನಾಳೆ ವರ್ಕ್ ಹೋಗಬೇಕು ಫ್ರೆಂಡ್ಸ್, ಓಕೆನಾ? ಅದಕ್ಕೇ ಇವತ್ತು ನಾನು ಶಿವಮೊಗ್ಗ 2 ದಿನ ವೀಕ್ಲೆಸ್ ತಗೊಂಡು ಬಂದಿದ್ದು, ಏನು ಲಾಸ್ ಆಗಲಿಲ್ಲ. ಇವತ್ತು ಒಂದು ವೀಡಿಯೋ ಸಿಕ್ತು ಫ್ರೆಂಡ್ಸು ಮತ್ತು ವೈದ್ಯರು ಎಲ್ಲ ಸಿಕ್ಕಿದ್ರು. ಥ್ಯಾಂಕ್ ಯು ಸೋ ಮಚ್ ಅಂತ ನಾನು ಇಲ್ಲಿಗೆ ಎಂಡ್ ಮಾಡಿ ಕೈ ಮುಗ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನಾನು ಹೊಸದಾಗಿ ನನ್ನ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ವೀಡಿಯೋಸ್ ನೋಡೋರು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಮಾಡಿ, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್. ಎಲ್ಲರೂ ಬಾಯ್ ಬಾಯ್ ಅಂತ ಹೇಳಿ ಫ್ರೆಂಡ್ಸ್ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಯಾರೆಲ್ಲ ವೀಡಿಯೋಸ್ ನೋಡಿಲ್ಲ ಅಂತ ಕೈ ಮುಗಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ, ನಮ್ಮ ಮಲ್ಪೆ ಬೀಚ್ನಲ್ಲಿ ಬೆಸ್ತರು ಅಂದರೆ ಗಂಗಾಮತಸ್ಥರು, ಮೀನುಗಾರರು, ನಾಯಕರು ಹೇಗೆಲ್ಲ ದೋಣಿಯಲ್ಲಿ ಮೀನು ಹಿಡಿತಾಯಿದ್ರು, ಹೇಗೆಲ್ಲ ದೋಣಿಯಲ್ಲಿ ಹೇಗೆ ಸಾಗಿಸ್ತಾಯಿದ್ರು, ಮತ್ತು ಸಮುದ್ರಕ್ಕೆ ಹೇಗೆ ಎಳಿತಾಯಿದ್ರು ಅನ್ನೋದು, ಹೇಗೆ ಕಷ್ಟ ಇದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತಲ್ಲ ಫ್ರೆಂಡ್ಸ್. ನೋಡ್ತಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ಅನ್ನೋದು. ಬನ್ನಿ ಫ್ರೆಂಡ್ಸ್, ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ದೊಣ್ಣೆನ ಹಾಕಿ ದೊಣ್ಣೆಯಲ್ಲಿ ಎಲ್ಲರಿಗೂ ಎತ್ತು ಹೇಗೆಲ್ಲ ಸಮುದ್ರಕ್ಕೆ ತಳ್ತಾಯಿದ್ರು ಅನ್ನೋದು ಬನ್ನಿ ಫ್ರೆಂಡ್ಸ್. ನೋಡಿ ಎಷ್ಟೆಲ್ಲ ಕಷ್ಟಪಡ್ತಾಯಿದ್ದಾರೆ ರೈತರು, ನಮ್ಮ ಗಂಗಾಮತಸ್ಥರು, ಮೀನುಗಾರರು ಹೇಗೆಲ್ಲ ಕಷ್ಟಪಡ್ತಾಯಿದ್ರು ಮೀನು ಹಿಡಿಯೋದ್ರಲ್ಲಿ, ಓಕೆನಾ? ಸಮುದ್ರಕ್ಕೆ ತಳ್ತಾಯಿದ್ರು ಅಂತಲೇ ಹೇಳ್ತೀನಿ. ಅವಾಗ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಕಷ್ಟಪಡ್ತಾಯಿದ್ರು ಅವಂಥ ಜೀವನಾಂಶಗಳಲ್ಲಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಹೇಗೆಲ್ಲ ಒಂದು 4-5 ಜನ 6 ಜನ ಕೂತ್ಕೊಂಡು ಮೀನು ಹಿಡ್ಕೊಂಡು ಹೇಗೆ ಹೋಗ್ತಾಯಿದ್ರು, ಪ್ರಾಣ ಮೇಲೆ ಭಯ ಇಟ್ಟು ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಾಯಿದ್ರಲ್ಲ ಹೇಗೆಲ್ಲ ನಮ್ಮ ಬೀಚ್ ಜಲಪಾತಗಳು ಗಾಳಿ ಮುಖಾಂತರ ಹೇಗೆ ನೀರೆಲ್ಲ ಹೊರಗಡೆ ಚುಮ್ತಾ ಇದೆ ಅನ್ನೋದು. ತುಂಬ ಇನ್ನೂ 2 ದಿನ ಇರಬೇಕು ಅಂತ ನನಗೆ ಆಸೆ ಅನಿಸ್ತೈತೆ. ಬಂದು 2 ದಿನ ಆಯ್ತು ನನಗೆ, ಆದರೂ ಹೋಗಬೇಕು ಅಂತ ಮನಸ್ಸಿಲ್ಲ ಫ್ರೆಂಡ್ಸ್ ನನಗೆ, ಓಕೆನಾ ಫ್ರೆಂಡ್ಸ್? ನೋಡ್ತಾಯಿದ್ರಲ್ಲ, ಇಲ್ಲಿ ಗಿಫ್ಟ್ ಐಟಮು, ನೀರು ಪಾನಿ ಕುಡಿಯೋದು, ಊಟ ತಿಂಡಿ, ಜ್ಯೂಸು ಎಲ್ಲ ವ್ಯವಸ್ಥೆ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ. ಫ್ರೆಂಡ್ಸ್ ಇಲ್ಲಿ ಎಲ್ಲ ಫ್ಯಾಮಿಲಿಗಳು, ಎಲ್ಲರೂ ಹೊರದೇಶದಿಂದ ಬಂದವರು, ಇಂಡಿಯಾದಿಂದ ಬಂದವರು ಎಲ್ಲರೂ ಇಲ್ಲಿ 1 ವಾರ 15 ದಿನ ಇದ್ದು ಹೋಗ್ತಾರೆ ಫ್ರೆಂಡ್ಸ್ ಇಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ. ನೋಡಿ ಫ್ರೆಂಡ್ಸ್, ತುದಿ ದಂಡೆಗೆ ಬಂದಿದ್ದೀವಿ. ತುದಿಯಲ್ಲಿ ಮಧ್ಯೆ ಹೋದರೆ ತುಂಬ ಆಳ ಇರುತ್ತೆ ಫ್ರೆಂಡ್ಸ್ ಇಲ್ಲಿ, ಓಕೆನಾ? ಹೀಗೆಲ್ಲ ಇಲ್ಲಿ ದೋಣಿ ಇದೆ, ಓಕೆನಾ? ಜನ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಬೋಲ್ಟ್ ಬರ್ತಾಯಿದೆ ಮೀನು ಹಿಡ್ಕೊಂಡು, ಓಕೆನಾ? ವ್ಯಾಪಾರ ಮಾಡ್ಕೊಂಡು ಬರ್ತಾಯಿದ್ದಾರೆ. ನೋಡಿ ಹೇಗೆಲ್ಲ ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂತ ಜನಗಳು. ಬೋಲ್ಟ್ ಹೋಗ್ತೈತೆ ನೋಡಿ ಇಲ್ಲಿ, ನೋಡ್ತೀರಾ ಫ್ರೆಂಡ್ಸ್ ಹೇಗೆ ಹೋಗ್ತಾಯಿದೆ ಅನ್ನೋದು. ತುಂಬ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಈ ರೂಟಲ್ಲಿ ಹೋಗ್ತಾಯಿದ್ವಿ, ಹೇಗೆಲ್ಲ ಸುಂದರವಾಗಿ ಚೆನ್ನಾಗಿದೆ. ಮುಂದೆ ಹೋಗ್ತಾ ಹೇಗೆಲ್ಲ ಕಾಣುತ್ತೆ ಬೀಚು. ತುಂಬ 8 ವರ್ಷ ಆಯಿತು ಫ್ರೆಂಡ್ಸ್ ನಾನು ಈ ರೂಟ್ ಬಂದು, ಓಕೆನಾ? ಹೇಗೆಲ್ಲ ತುಂಬ ಚೆನ್ನಾಗಿದೆ ಅಂತ ಇವತ್ತು ನಾನೊಂದು ವಿಡಿಯೋ ಫ್ರೆಂಡ್ಸ್. ನೋಡ್ತಾರೆ ಹೇಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡ್ತಾಯಿದ್ರಲ್ಲ, ಇದು ಸಿ ವಾಕ್ ಅಂತ ಮಧ್ಯದ ದಾರಿ, ಸಿ ವಾಕು ಮಧ್ಯದ ದಾರಿ ಇದು. ಮುಂದೆ ಹೋದರೆ ಇನ್ನೂ ತುಂಬ ಚೆನ್ನಾಗಿ ಬೀಚ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ದಡದಲ್ಲಿ, ಓಕೆನಾ? ನಾನು ದಡದಲ್ಲಿ ಜಾಸ್ತಿ ಹೋಗೋಕ್ಕಾಗಲಿಲ್ಲ, ಇಲ್ಲೇ ವಿಡಿಯೋ ಮಾಡಿ ಕೈ ತೊಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್ ನೋಡ್ತಾಯಿದ್ರಲ್ಲ, ಆ ಕಡೆಯಿಂದ ನಡ್ಕೊಬಂದು ರೋಡಲ್ಲಿ ಈ ಕಡೆಯಿಂದ ಬೀಚ್ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನನ್ನ ಫ್ರೆಂಡು ನೋಡಿ ಮುಂದೆ ಇದ್ದಾರೆ, ಅವ್ರು ನನ್ನ ಫ್ರೆಂಡು ನಾನು ನೋಡೋಕ್ಕೆ ಬಂದಿದ್ದು ಭೇಟಿ ಮಾಡೋಕ್ಕೆ ಯೂಟ್ಯೂಬ್ ಚಾನಲ್ನಿಂದ, ಓಕೆನಾ ಫ್ರೆಂಡ್ಸ್? ಮಕ್ಕ ತೋರಿಸಲ್ಲ ನಾನು ಅವ್ರಿಗೆ, ತಿರ್ಕೊಂತ ನಾನೇ ಹೇಳಿದ್ದೀನಿ ಫ್ರೆಂಡ್ಸ್. ನಮ್ಮ ಯೂಟ್ಯೂಬ್ ಚಾನಲ್ಸ್ ಅವರು ನೋಡ್ತಾಯಿದ್ರಲ್ಲ ಹೀಗೆಲ್ಲ ಕಾಣ್ತಾ ಇದೆ ಅನ್ನೋದು ಫ್ರೆಂಡ್ಸ್. ಕೆಳಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ತುಂಬ ವಾತಾವರಣ, ಓಕೆನಾ? ಚಳಿ ಇಲ್ಲ, ಫುಲ್ಲು ಹೀಟಾಗಿತ್ತು, ಈಗ ತಂಪಾಗಿ ಕಾಣ್ತಿದೆ ಫ್ರೆಂಡ್ಸ್ ನಮಗೆ, ಓಕೆನಾ ಫ್ರೆಂಡ್ಸ್? ನೋಡ್ತಾಯಿದ್ರಲ್ಲ, ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಉಡುಪಿ ಜಿಲ್ಲೆ ಪೊಲೀಸರು ಪ್ರಕಟಣೆ ಮಾಡಿದ್ದಾರೆ. ಈ ಸ್ಥಳಗಳಲ್ಲಿ ಯಾವುದೇ ಕಸವನ್ನು ಹಾಕುವುದು ಮತ್ತು ಎಸೆಯುವುದನ್ನು ನಿಷೇಧಿಸಿದೆ. ಅಂದರೆ ಮನೆಯಿಂದ ಯಾವುದೇ ವಸ್ತುಗಳು ಮತ್ತು ಏನೇ ಫುಡ್ಗಳು ಏನೇ ಆದ್ರೂ ಸಮುದ್ರಕ್ಕೆ ಹಾಕೋಂಗಿಲ್ಲ. ಹಾಕಿದರೆ ಕಂಡು ಬಂದಲ್ಲಿ ಅವ್ರಿಗೆ ಜೈಲು ಶಿಕ್ಷೆ ಮತ್ತು ಅಪರಾಧ ದಂಡ ವಿಧಿಸಲಾಗುವುದು ಅಂತ ಹಾಕಿದ್ದಾರೆ, ಓಕೆನಾ? ಮತ್ತು ಇದರಲ್ಲಿ ಬೀಚ್ ಸ್ವಚ್ಛತೆಯನ್ನು ಕಾಪಾಡಿ, ಓಕೆನಾ? ಬೀಚ್ ಅಂದರೆ ಏನು ಹೇಳಿ, ಒಂದು ಸಮುದ್ರ. ಆ ಸಮುದ್ರಗಳಲ್ಲಿ ಎಷ್ಟು ಅಲೆ ಬರ್ತಾಯಿದೆ, ಓಕೆನಾ? ಸಾವಿರಾರು ಜನ ಅಲೆನ ಎಳ್ಕೊಂಡು ಹೋಗೋಂಥದ್ರಲ್ಲಿ, ಓಕೆನಾ? ಅಲ್ಲಿ ಸಮೃದ್ಧಿಯಾಗಿರಬೇಕು, ಸ್ವಚ್ಛತೆ ಆಗಿರಬೇಕು, ಓಕೆನಾ? ಸ್ವಚ್ಛತೆಯನ್ನು ಕಾಪಾಡಿ ಅನ್ನೋದು
ಒಂದು ಇಲಾಖೆ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಹೋಗುತ್ತವೆಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, 1 ಮಿನಿಟ್ 2 ಮಿನಿಟ್ ಎಲ್ಲ. ಎಷ್ಟು ಚೆನ್ನಾಗಿದೆ ಇಲ್ಲಿ. ಬೀಚ್ ಬಿಟ್ಟರೆ ನಾನು ಶಿವಮೊಗ್ಗ ಹೋಗೋಕ್ಕೆ ಮನಸ್ಸೇ ಬರ್ತಿಲ್ಲ ನೋಡಿ. ಇಲ್ಲೇ ಒಂದು ವಾರ ಜಂಡ ಊರಬೇಕು ಅಂತ ಅನಿಸ್ತಾ ಐತೆ ನನಗೆ ಇಲ್ಲಿ ನೋಡಿದಂಥ ವಾತಾವರಣದಲ್ಲಿ. ಓಕೆನಾ, ನನಗೆ ಮನೆಗೆ ಹೋಗ್ಬೇಕು ಶಿವಮೊಗ್ಗಕ್ಕೆ ಅಂತ ಮನಸ್ಸು ಒಪ್ತಾ ಇಲ್ಲ. ಏನು ಮಾಡಿದೆ ಫ್ರೆಂಡ್ಸ್, ಎಲ್ಲರೂ ಕಾಮೆಂಟ್ ಮಾಡಿ. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಬಡವ್ರ ಪಾಲಿಗೆ ಓಕೆನಾ, ಮೀನು ಇಟ್ಕೊಂಡು ಈಗೆಲ್ಲ ಜೀವನ ಮಾಡ್ತಾರೆ, ದೋಣಿ ಇಟ್ಕೊಂಡು ಅನ್ನೋದು. ಓಕೆನಾ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ ಹೇಗೆಲ್ಲ ಟ್ರೈ ಇಟ್ಟಿದ್ದಾರೆ. ಮೀನು ಸಿಕ್ಕಿದಾಗ ಹೇಗೆಲ್ಲ ಸಿಗುತ್ತೆ ಟ್ರೈನಲ್ಲಿ, ಮತ್ತು ಐಸ್ಗಳಲ್ಲಿ ಹೇಗೆಲ್ಲ ಇಡ್ತಾರೆ ಅನ್ನೋದು. ಕಷ್ಟಪಟ್ಟು ಟ್ರೈಗಳನ್ನ ತೊಗೊಂಡೋಗ್ತಾರೆ ಸಮುದ್ರಗಳಲ್ಲಿ ಮೀನು ಹಿಡಿಯೋಕ್ಕೆ ಅನ್ನೋದು. ಭಾಳ ಕಷ್ಟಪಡ್ತಾರೆ ರೈತರು ಅಂತ ಹೇಳ್ತೀನಿ. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಮುಂದೆ ಹೋಗ್ತಾ ಇದ್ದೀವಿ. ತುಂಬ ಬೀಚ್ ಇದೆ. ಇನ್ನು ಮುಂದೆ ಯಾವ್ಯಾವ ಸಿಗುತ್ತೆ ನಾನು ತೋರಿಸ್ಕೊಬರ್ತೀನಿ. ಎಲ್ಲರೂ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಮುಂದೆ ಸಾಗ್ತಾ ಬರ್ತಾಯಿದ್ದೀವಿ. ನೋಡಲಿಕ್ಕೆ ನಮ್ಮ ಉಡುಪಿಯ ಮಲ್ಪೆ ಬೀಚ್ ಎಷ್ಟು ಸುಂದರ ಅಂದರೆ ಹೇಗೆ ಕಾಣುತ್ತೆ ನೋಡಿ. ಫ್ರೆಂಡ್ಸ್, ಟೀ ಕುಡಿಯೋಕ್ಕೆ ಬಂದು ನಮ್ಮ ಫ್ರೆಂಡು ನಾವೆಲ್ಲ. ಟೀ ರೆಡಿಯಾಗಿದೆ, ಕಾಫಿ ಮಾಡಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ನೋಡ್ತಿದ್ರಲ್ಲ, ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಂತ ಹಾಕಿದ್ದಾರೆ. ಇದು ಗೌರ್ಮೆಂಟಾ ಇಲ್ಲ ಸೆಂಟ್ರಲ್ ಗೌರ್ಮೆಂಟಾ ಇಲ್ಲ ಪ್ರೈವೇಟ್ ಅಂತ ಗೊತ್ತಾಗ್ತಿಲ್ಲ. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಫುಲ್ ಮಲ್ಪೆ ಬೀಚು ಹೇಗೆಲ್ಲ ಮಂದಾಸ ಮೂಡಿ ಬರ್ತಾಯಿದೆ ಅಂತ. ನಾನು 8 ವರ್ಷ ಹಿಂದೆ ಮಲ್ಪೆ ಬೀಚ್ ನೋಡಿದ್ದೆ, ಇಷ್ಟು ಮಂದಾಸ ನೋಡಿಲ್ಲ. ಇವತ್ತು ಮಂದಾಸ ನೋಡ್ತಾ ಇದ್ದೀನಿ ಅಂತ ಅಂದರೆ ಇವತ್ತು ನಾನು ಬಂದಿರೋ ಕಾರಣ 2 ಡೇಸು ವೀಕ್ ಲೈಫ್ ತಗೊಂಡು ಉಡುಪಿಯಲ್ಲಿ. ಓಕೆನಾ, ನೋಡ್ತಾರೆ ಫ್ರೆಂಡ್ಸ್, ಬಡವರ ರಕ್ಷಣೆಗಾಗಿ ಹೇಗೆಲ್ಲ ಮೀನು ಹಿಡಿದು ಸಾಹಸ ಮಾಡಿ ಓಕೆನಾ ಹೊಟ್ಟೆ ತುಂಬಿಸ್ಕೊಳ್ತಾರೆ ಅನ್ನೋದು ಜನಗಳಿಗೆ ಭಾಳ ಕಷ್ಟ ಆಗಿದೆ ಉಡುಪಿಯಲ್ಲಿ. ಓಕೆನಾ, ಜನಾಂಗಗಳಿಗೆ. ಫ್ರೆಂಡ್ಸ್ ನೋಡಿ, ಇಲ್ಲೆಲ್ಲ ನೋಡೋಕ್ಕೆ ಬಂದವರು ತುಂಬ ಮಧ್ಯ ಆಳದಿಂದ ಹೋಗ್ತಾರೆ. ಓಕೆನಾ, ಮಂದಾಸದಿಂದ ಅವ್ರು ಖುಷಿಯಿಂದ ಹೋಗ್ತಾರೆ. ಆದರೆ ಅವ್ರಿಗೆ ಗೊತ್ತಿರೋದಿಲ್ಲ ಪ್ರಾಣ ಅಪಾಯ ಆಗುತ್ತೆ ಅಂತ. ನೀರು ಎಳ್ಕೊಂಡು ಹೋದರೆ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಫ್ರೆಂಡ್ಸ್. ತುಂಬ ಇಲ್ಲಿ ಕಲಿಬೇಕಾದು ಇದೆ. ಓಕೆನಾ, ಯಾರು ಕಲಿಯೋದಿಲ್ಲ ಫ್ರೆಂಡ್ಸ್. ಓಕೆನಾ, ಎಲ್ಲ ಮಧ್ಯವರ್ತಿಗಳು ಮಧ್ಯದಿಂದ ಈಜುವಡಿಕೆ ಅಂತ ಹೋಗ್ತಾರೆ. ಹೋದಾಗ ಹೋದ್ರು ಅಂತ ಅಂತಾರೆ, ಬಂದಾಗ ಬಂದರು ಅಂತಾರೆ ಫ್ರೆಂಡ್ಸ್. ಓಕೆನಾ, ಆ ರೀತಿ ಯಾರು ಮಧ್ಯವರ್ತಿಗಳು ಹೋಗಲೇಬಾರ್ದು ಅಷ್ಟು ಆಳಗೆ ಅಂತಲೇ ಫ್ರೆಂಡ್ಸ್ ನಾನು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾಗಿ ಇದೆ ಉಡುಪಿ ಮಲ್ಪೆ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ ವೀಡಿಯೋಸ್ಗಳಲ್ಲಿ. ಓಕೆನಾ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದವರಿಗೆ ಯಾರೆಲ್ಲ ನೋಡೋಕ್ಕೆ ಬರ್ತಾರೆ ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಕುರ್ಚಿಗಳೆಲ್ಲ ಏರ್ಪಾಟು ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವೇ ನೋಡಿ ಕಣ್ಣಾರ. ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಉಡುಪಿ ಜಿಲ್ಲೆ ಪೊಲೀಸರು ಮಾಡಿದಂಥ ಮಾಹಿತಿ ಏನಪ್ಪ ಅಂದರೆ, ಎಲ್ರಿಗೂ ಎಚ್ಚರಿಕೆ ನೀಡಿದ್ದಾರೆ. ಈ ಸ್ಥಳದಲ್ಲಿ ಯಾವುದೇ ಕಸಗಳನ್ನು ಹಾಕುವುದನ್ನು ಮತ್ತು ಎಸೆಯುವುದನ್ನು ನಿಷೇಧಿಸಿದೆ. ಯಾವುದೇ ರೀತಿ ಕಸ ಮತ್ತು ಏನೇ ಆದರೂ ವೇಸ್ಟೇಜು ಹಾಕೋಂಗಿಲ್ಲ ಸಮುದ್ರದಲ್ಲಿ. ಓಕೆನಾ ಫ್ರೆಂಡ್ಸ್, ಹಾಕಿದವ್ರಿಗೆ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲರಿಗೂ ಗುಡ್ ಈವ್ನಿಂಗ್, ಶುಭ ಮಧ್ಯಾಹ್ನ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಇವತ್ತೇನಪ್ಪ ಅಂತಂದರೆ, ನಾನು ಉಡುಪಿಗೆ ಬಂದು 2 ದಿನ ಆಯಿತು. ನಮ್ಮ ಫ್ರೆಂಡ್ಸು ರೂಮಿಗೆ ಬಂದು. ಓಕೆನಾ, 2 ದಿನ ವೀಕ್ ಲೈಫ್ ಇತ್ತು, ಉಡುಪಿಗೆ ಬಂದೆ. ತುಂಬ ಎಂಜಾಯ್ ಆಯಿತು. ಎಲ್ಲರೂ ನೋಡ್ತಾಯಿದ್ರಲ್ಲ, ಯಾವ ಬೀಚ್ ಹೇಳಿ ಇದು? ಉಡುಪಿಯಲ್ಲಿ ಮಲ್ಪೆ ಬೀಚು. ಓಕೆನಾ, ಇವತ್ತು ಬಂದಿದ್ದೀನಿ. ಇವತ್ತು ನೈಟ್ ಹೊರಡ್ಬೇಕು ನಾನು. ಇವತ್ತು 90 ಅಲ್ಲ, ಫುಲ್ ಕ್ವಾರ್ಟ್ರ್ ಹೊಡೆದು ಇವತ್ತು ಬಂದಿರೋದು ನಾನು ನೋಡ್ಕೊಂಡು. ಓಕೆನಾ, ಇವತ್ತೇನಪ್ಪ ಅಂದರೆ ತುಂಬ ಮಂದಾಸ ಕಾಣ್ತಾ ಇದೆ, ಅದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಸಹಕರಿಸಿ, ಎಲ್ಲರೂ ಎಂಜಾಯ್ ಮಾಡಿ ನೋಡಿ ನಮ್ಮ ವೀಡಿಯೋಸ್ನ. ಓಕೆನಾ, ಯಾರು ಆಡ್ಕೋಬೇಡಿ ದಯವಿಟ್ಟು. ಎಲ್ಲರೂ ಕೈ ಮುಗಿತಾಯಿದ್ದೀನಿ ಅಂತ ನನ್ನದೊಂದು ಮನದಾಳದ ಮಾತು, ಒಂದು ವಿಡಿಯೋ ಅಂತ ಹೇಳ್ತೇನೆ ಫ್ರೆಂಡ್ಸ್. ಓಕೆನಾ, ಬನ್ನಿ ಫ್ರೆಂಡ್ಸ್, ನಾನು ಹೇಗೆಲ್ಲ ವಿಡಿಯೋ ಮಾಡ್ತೀನಿ ಅನ್ನೋದು ನೋಡ್ಕೊಬರೋಣ.